ಹಾಯ್ ವೇವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ. ನಾನು ಭವಾನಿ. ಇವತ್ತಿನ ರೆಸಿಪಿಯಲ್ಲಿ ತುಂಬ ಈಸಿಯಾಗಿ ಮನೆಯಲ್ಲೇ ಟೊಮೆಟೊ ಸಾಸ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಟೊಮೆಟೊ ಸಾಸು ಆಚೆ ಕಡೆ ಅಂಗಡಿಯಲ್ಲಿ ಸಿಗುವಂಥಕ್ಕಿಂತ ಹೆಲ್ತಿಯಾಗಿ ಮತ್ತು ಯಾವುದೇ ಫುಡ್ ಕಲರ್ ಯೂಸ್ ಮಾಡದೆ ತುಂಬ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಅರ್ಧ ಕೆ ಜಿಯಷ್ಟು ಅಥವಾ ಒಂದು 10-12 ಟೊಮೆಟೊ, ಹಣ್ಣಾಗಿರೋ ಟೊಮೆಟೊ ತಗೊಂಡು ಅದನ್ನು ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರು, ಉಪ್ಪು ಮತ್ತು ಒಣಗಿದ ಮೆಣಸಿನ್ಕಾಯಿ, ಅಂದರೆ ಬೇಡಿಗೆ ಮೆಣಸಿನ್ಕಾಯಿ ಕಲರಿಗೋಸ್ಕರ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೋಬೇಕು. ಇದು ಸಾಫ್ಟಾಗಿ ಬೆಂದಾದಮೇಲೆ ಇದನ್ನು ನಾವು ರುಬ್ಕೋಬೇಕು. ಇದು ತುಂಬಾ ಸಾಫ್ಟಾಗಿ ಬೆಂದರೆ ನಾವು ರುಬ್ಬಿದಾಗ ಅದು ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಈ ಟೊಮೆಟೊ ಸಾಸ್ನ ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾವು ಆಚೆ ಕಡೆ ತೊಗೊಳ್ಳೋಂತಹ ಟೊಮೆಟೊ ಸಾಸ್ಗಿಂತ ತುಂಬ ಟೇಸ್ಟಾಗಿ ನಾವು ಮಾಡ್ಕೋಬೋದು. ನಾವು ಫಟಾಫಟ್ ಅಂತ ಒಂದು 10 ನಿಮಿಷದಲ್ಲೇ ಟೊಮೆಟೊ ಸಾಸ್ನ ಮಾಡ್ಕೋಬೋದು ಅಂತ ಹೇಳ್ತೀನಿ. ಈ ಥರ ತುಂಬ ಸಾಫ್ಟಾಗಿ ಒಂದು 5 ನಿಮಿಷದೊಳಗಡೆ ಪ್ಲೇಟ್ ಮುಚ್ಚಿಬಿಟ್ರೆ 5 ನಿಮಿಷಕ್ಕೆಲ್ಲ ಇದು ಬೆಂದ್ಬಿಡುತ್ತೆ. ತುಂಬಾ ಸಾಫ್ಟಾಗಿ ಬೇಯಬೇಕು. ನಾವು ಹಾಕಿರೋ ನೀರು ಟೊಮೆಟೊ 2 ಖಾಲಿ ಆಗಬೇಕು. ನೀರು ಖಾಲಿ ಆಗಬೇಕು. ಆಗ ಇದು ಚೆನ್ನಾಗಿರುತ್ತೆ. ಇದು ಕೈಯಲ್ಲಿ ನಾವು ಅದನ್ನು ಪ್ರೆಸ್ ಮಾಡಿದಾಗ ಈ ಥರ ಸಾಫ್ಟಾಗಿ ಬೆಂದರೆ ಅದು ಪೇಸ್ಟ್ ಆದರೆ ತುಂಬ ನೈಸಾಗಿ ಅದು ಕೆಚಪ್ಪು ಆಗುತ್ತೆ. ನಾವು ತರಿಯಾಗಿ ರುಬ್ಕೋದೆ ಇದನ್ನು ತುಂಬ ನುಣ್ಣಗೆ ರುಬ್ಕೋಬೇಕು. ಅದು ಬಿಸಿ ಎಲ್ಲ ಆರಿದ್ಮೇಲೆ ನಾವು ರುಬ್ಕೋಬೇಕು. ಸೊ ಈ ಥರ ನುಣ್ಣಗೆ ರುಬ್ಕೊಂಡು ನಾವು ಇದು ಜ್ಯೂಸ್ ಜಾಲರದಲ್ಲಿ ಇದನ್ನು ಸೋಚ್ಕೋಬೇಕು. ಆವಾಗಲೇ ಎಷ್ಟು ಹಾಕಿದ್ದೀರೋ ಅಷ್ಟೇ ನೀರು, ಮತ್ತು ನಾವು ನೀರನ್ನ ಹಾಕಬಾರ್ದು ಯಾವುದೇ ಕಾರಣಕ್ಕೂ. ಇದನ್ನು ಸೋಚ್ಕೋಬೇಕು. ಅದು ಸಿಪ್ಪೆ ಎಲ್ಲ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಈ ಥರ ಸೋಚ್ಕೊಂಡಾಗ ಇದು ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಈ ಥರ ಸೋಚ್ಕೊಂಡ್ಮೇಲೆ ಇದನ್ನು ಕುದಿಯೋಕ್ಕಿಟ್ಟಾಗ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಸೊ ಇದನ್ನು ಈಗ ಸೋಚ್ಕೊಂಡಾಗಿದೆ. ಇದನ್ನು ಈಗ ಕುದಿಯೋಕ್ಕಿಡ್ತೀನಿ. ಕುದಿಯೋಕ್ಕಿಟ್ಟು ಇದಕ್ಕೆ 2 ಸ್ಪೂನ್ ಸಕ್ಕರೆ ಹಾಕ್ಕೋತೀನಿ. ಯಾಕಂದರೆ ಸಾಸು ಸ್ವಲ್ಪ ಸ್ವೀಟ್ ಇರುತ್ತೆ, ಸ್ವಲ್ಪ ಖಾರನೂ ಇರುತ್ತೆ. ಸೊ ನಾನು ಆವಾಗಲೇ ಒಣಗಿದ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಈಗ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೋತೀನಿ. ಕಲರಿಗೋಸ್ಕರ ಆವಾಗಲೇ ಬೇಡಿಗೆ ಮೆಣಸಿನ್ಕಾಯಿ ಹಾಕಿದ್ದೆ, ಖಾರಕ್ಕೋಸ್ಕರ ಖಾರದ ಪುಡಿ ಹಾಕ್ತೀನಿ. ನೋಡಿ, ಈ ಥರ ಕುದಿಯೋಕ್ಕಿಟ್ಟು ಕುದಿ ಬಂದಾಗ ಸಕ್ಕರೆ ಹಾಕ್ಕೊಳ್ಬೇಕು. 2 ಸ್ಪೂನ್ ಸಕ್ಕರೆ ಹಾಕಿದ್ರೆ ಸಾಕು. ಜಾಸ್ತಿ ಸ್ವೀಟಾಗಿದ್ರೂ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗುತ್ತೆ, ದೊಡ್ಡವರಿಗೆ ಇಷ್ಟ ಆಗಲ್ಲ. ಸೊ ಇದಕ್ಕೆ ಖಾರದ ಪುಡಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಕುದೀತಾ ಇದ್ದರೆ ಇದ್ರ ಕಲರೇ ಚೇಂಜ್ ಆಗಿಬಿಡುತ್ತೆ. ಟೊಮೆಟೊ ಸಾಸ್ನ ಕಲರು ತುಂಬ ರೆಡ್ ಕಲರ್ ಥರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ತೀನಿ. ಇದನ್ನು ತಿಂದರೆ ನಾವು ಬಜ್ಜಿ ಬೋಂಡಕ್ಕೆ ಮತ್ತು ನಾವು ಎಲ್ಲದಕ್ಕೂ ಟೊಮೆಟೊ ಸಾಸ್ನ ಯೂಸ್ ಮಾಡ್ತೀರಿ. ಸ್ನ್ಯಾಕ್ಸ್ ಐಟಮ್ಗೆ ಮಕ್ಕಳಿಗಂತೂ ಸಾಸ್ ಇಲ್ಲಾಂದರೆ ಅವ್ರು ಏನೂ ತಿನ್ನಲ್ಲ. ಸಾಸ್ ಕೊಡಿ ಅಂತ ಹೇಳ್ತಾ ಇರ್ತಾರೆ. ನಾವು ಮನೆಯಲ್ಲೇ ಆರೋಗ್ಯವಾಗಿ ಚೆನ್ನಾಗಿ ಎಲ್ಲ ತೊಳ್ಕೊಂಡು ನಾವು ಮಾಡೋದ್ರಿಂದ ಆರೋಗ್ಯವಾಗಿ ನಾವು ಇರ್ತೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಯಾವ ಕಲರ್ ಕಾಣಿಸ್ತಿದೆ. ಟೊಮೆಟೊ ಯಾವ ಕಲರ್ ಇದೆಯೋ ಅದೇ ಥರನೇ ಸಾಸ್ ಆಗಿದೆ. ಇದು ತುಂಬಾ ಚೆನ್ನಾಗಿದೆ ನೋಡೋಕ್ಕೆ, ತಿನ್ನೋಕ್ಕಂತೂ ಇನ್ನೂ ಚೆನ್ನಾಗಿದೆ. ಒಂದ್ಸರಿ ನೀವು ಮನೇಲಿ ಟ್ರೈ ಮಾಡಿ. ಫಟ್ ಅಂತ ನಾವು ಆ ಕಡೆ ಸ್ನ್ಯಾಕ್ಸ್ ರೆಸಿಪಿನ ಮಾಡಿಕೊಂಡು ಈ ಕಡೆ ಸಾಸ್ ರೆಸಿಪಿನೂ ಮಾಡಿಬಿಡ್ಬೋದು ತುಂಬ ಈಸಿಯಾಗಿ. ಅಂಗಡಿಗೆ ಹೋಗಿ ತರೋ ಅವಶ್ಯಕತೆನೇ ಇರಲ್ಲ ಫ್ರೆಂಡ್ಸ್. ವಿಡಿಯೋ ತುಂಬ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೆ ವಿಡಿಯೋನ ನನಗೂ ಮಾಡೋಕ್ಕೆ ಎಂಕರೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್.